ನನಗೆ ನ್ಯಾಯ ಮೊನ್ನೆ ಬಂದಿರೋ ನ್ಯೂಸ್ ನೋಡಿದ ಮೇಲೆ ನನಗೆ ಅಳುನೇ ಬಂತು ಗೈಸ್. ಯಾವ ಥರ ಅವ್ರ ಅಮ್ಮ ಅಳ್ತಿದ್ರೆ, ನಿಂತ್ಕೊಂಡು ಅಳ್ತಿದ್ರೆ ನನಗೆ ಗಾಯ್ಸ್. ಅದೇ ಗಾಯ್ಸ್, ನೀವು ಏನಂತೀರಾ ನಾನು ಮಾಡಿರೋದು ತಪ್ಪಂತೀರಾ? ಇನ್ನು ಬೇರೆ ಏನಂದರೆ, ನಾನು ಇಷ್ಟು ಮಾಡಿದ್ದೀನಲ್ವ, ಇಷ್ಟು ಯೂಟ್ಯೂಬರ್ಸು ಮಾಡಿದಾರಲ್ವ, ಮಾಡ್ತಾನೇ ಇದ್ದಾರಲ್ವ ಸೌಜನ್ಯ ಬಗ್ಗೆ. ಬಟ್ ನ್ಯಾಯಸ್ಥಾನ ಏನು ಮಾಡಿದೆ? ಕೊನೆಗೆ ಏನು ಕೊಟ್ಟಿದೆ ನಮಗೆ? ಯಾರು ಅಂತ ಆಚೆ ಬಂದಿದೆ, ಹೆಸರು ಏನು ಅಂತ ಆಚೆ ಬಂದಿದೆ, ಹೌದಾ ಅಲ್ವಾ? ನಿಮ್ಮ ಕನ್ನಡದವ್ರಿಗೆ, ಕರ್ನಾಟಕ ಅವ್ರಿಗೆ, ಮಂಗಳೂರು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಕೀರ್ತನಗಾರು ముసడా నేను సమాధిలో అటాక్ చేసినా నేను వెళ్ళాను ఇక్కడి నుంచి. కీర్తన్ గారు, హే హలో గైస్, వెల్కమ్ టు యువ పంచ్ ఎంటర్టైన్మెంట్స్. సౌజన్య ಬಗ್ಗೆ ಮಾತಾಡಬೇಕು. ಸೌಜನ್ಯ ಗುరించి నేను ವೀಡಿಯೋ చేశాను కదా, దాని గురించి చెప్పాలి. ಯಾಕೆ ಇಷ್ಟು ದಿನ ನಾನು ವೀಡಿಯೋ ಮಾಡೋಗೆ ಇಷ್ಟು ದಿನ ಆಗಿದೆ ಅಂದರೆ, ಕೆಲವು ವಿಚಾರ ಆಗಿದೆ ನನಗೆ, ಸ್ವಲ್ಪ ನೆಗೆಟಿವ್ ಆಗಿ ಟ್ರೋಲ್ಸ್ ಆಗಿದೆ. ನೀವು ನೋಡಿರ್ತೀರ ದಿನ. ಏನಂದರೆ ಅದರಲ್ಲಿ ಏನಾಗಿದೆ ಅಂದರೆ, ಒಂದು ಮಿಸ್ಟೇಕ್ ಆಗಿದೆ. ನಾವು ಗೈಸ್, నేను కన్నడలో చెప్పేస్తాను ಗೈಸ್. ನಾನು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ ಮೊಬೈಲಲ್ಲಿ. ಅದು ನನ್ನ ಹ್ಯಾಟ್ದು ಈ ಲೈನ್ ಇರುತ್ತೆ ಅಲ್ವಾ, ಏನು ಒಂಥರ ಲೈನ್ ಇರುತ್ತೆ, ಈ ಬ್ಯಾಕ್ ಸೈಡ್ ಈ ಲೈನ್ ಇರುತ್ತೆ ಅಲ್ವ, ಇದು ಸೊ ಈ ಕಡೆ ಬಂದಿರುತ್ತೆ. ನಿಮ್ಗೆ ನೋಡಿ ಸೆಲ್ಫಿ ವಿಡಿಯೋ ರಿವರ್ಸ್ ಆಗುತ್ತೆ. ಸೊ ಅದು ನೋಡಿ ನನಗೆ ಕಿವಿಗೆ ರೈಟ್ದು ಲೆಫ್ಟ್ ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ನನಗೆ ಆಗಿರೋದು ಈ ಕಿವಿ ರೈಟ್ ಸೈಡ್ದು, ಬಟ್ ಆ ವಿಡಿಯೋದಲ್ಲಿ ಕಾಣಿಸ್ತಿರೋದು ಲೆಫ್ಟ್ ಸೈಡು. ನನಗೆ ಚಿಕ್ಕ ವಯಸ್ಸಿಂದ ಇದು ಪ್ರಾಬ್ಲಮ್ ಇದೆ. ಸೊ ಯಾಕಂದರೆ ಅದು ದೊಡ್ಡ ಮ್ಯಾಟ್ರೇ ಇದೆ. ಅದಕ್ಕೋಸ್ಕರ ಏನಾದರೂ ಜಾಸ್ತಿ, ಅದಕ್ಕೆ ನಾನು ಹ್ಯಾಟು ಜಾಸ್ತಿ ಹಾಕೋದು ಡ್ರೈವಿಂಗಲ್ಲಿ ಹೋಗುವಾಗ, ಆಚೆ ಇರುವಾಗ ಈ ಲೊಕೇಶನ್ಗೆ. ಮತ್ತು ನನಗೆ ಡಸ್ಟ್ ಅಲರ್ಜಿ ಇದೆ, ಸೊ ಗಾಳಿ ಇದು ಜಾಸ್ತಿ ಆಗುತ್ತೆ ನನಗೆ. ಸೊ ಅದಕ್ಕೋಸ್ಕರ ನಾನು ಇದು ಖಂಡಿತ ಇರಲೇಬೇಕು. ನನಗೆ ಆ ಥರ ಆಗಿದ್ಮೇಲೆ ನನಗೆ ಒಂದು ಹುಳ ಏನೋ ಸೌಂಡ್ ಬಂದಿದೆ ಅಂತ ನಾನು ಹೇಳಿದ್ದೀನಿ ಲೈವಲ್ಲಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೀಡಿಯೋದಲ್ಲಿ ನನಗೆ ಡೌಟ್ ಇತ್ತು, ಆದರೆ ನಾನು ಮತ್ತೆ ಕೇಳಿದುವಾಗ ನಾನು ರೂಬನ್ ಅವರು ಆವಾಗ అర్థ ಆಯಿತು. అది గైస్ ఏమైందంటే, సో కొంతమంది ట్రోల్స్ చేస్తున్నారు నన్ను, చాలా చేశారు. ఒక అంకుల్ కూడా చేశారు, ఒక చిన్న యూట్యూబ్ ఛానల్లో వేరే వీడియోస్ చేస్తుంటారు. ఈ వీడియో ఏదో సౌజన్యది కొంచెం యూనిక్గా ఉంటుందనేసి నన్ను తిడుతూ, నేను ಫ್ರಾಡ್ ಅನ್ನట్టుగా, ಫೇಕ್ ಅನ್ನట్టుగా చేశారు. ನಾನು ಫೇಕ್ ಅಂತ ಹೇಳಿದ್ದಾರೆ. ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವ್ರಿಗೂ. ಅವರು ಅಷ್ಟೇ ನಿಲ್ಲಿಸಿದ್ದಾರೆ. ಆದಮೇಲೆ ಅಲ್ಲಿಂದ ಹೋಯಿತು. ಬಟ್ ನನಗೆ ಬ್ಲ್ಯಾಕ್ ಮೇಲ್ಸ್ ಜಾಸ್ತಿ ಬಂತು. ಸೌಜನ್ಯ ವೀಡಿಯೋ ಮಾಡಿದ ಮೇಲೆ ರೀಚ್ ಜಾಸ್ತಿ ಆದಮೇಲೆ ನನಗೆ ಫುಲ್ಲು ಏನಂದರೆ, ನನಗೆ ಒಂಥರ ಇದು ಬಂತು, ನನಗೆ ಒಂಥರ ಏನಂದರೆ ಟ್ರೋಲ್ಸು, ನೆಗೆಟಿವ್ ಕಾಮೆಂಟ್ಸು, ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀನು ಫ್ರಾಡ್ ಅಂತೆ, ಮತ್ತು ಅದಂತೆ, ನನಗೆ ಫ್ರಾಡ್ ಎಲಿಗೇಷನ್ಸು, ಫೇಕ್ ಎಲಿಗೇಷನ್ಸು ಜಾಸ್ತಿ ಥರ ನನಗೆ ಬಂದಿದೆ. ನನಗೆ ಅನಿಸ್ತು, ನನಗೆ ಇಷ್ಟು ನಾನು ಒಂದು ಬರೀ ವೀಡಿಯೋ, ನಾನು ಒಂದು 20,000 30,000 వ్యూస్ ಹೋಗುತ್ತೆ ಅಂದ್ಕೊಂಡೆ. ನಾನು బర్రీ ఒక 20-30 వేలు పోతుంది అనుకున్నాను అంతే. నేను ఎంత కష్టపడినా నాకు వచ్చేది ఒక 500-600 రూపీస్ కోసం నేను అంత దూరం పోనవసరం లేదు. 2,000-3,000 ఖర్చు పెట్టుకొని
ನಾನು 2-3,000 ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗಿ ಮಾಡ್ಕೊಂಡು ಬಂದು ನಾನು ಬರೀ ಒಂದು 30,000 ಬರುತ್ತೇನೋ ಇಲ್ಲ 40-50 ಟಚ್ ಆಗುತ್ತೇನೋ ಅಂದ್ಕೊಂಡೆ ವ್ಯೂಸ್. ಸೊ ಆ ಹುಡುಗಿಗೋಸ್ಕರ ನಾನು ಒಂದು ಬಾಯಿ ಹಾಕಬೇಕು ಅಂತ ನಾನು ಸೌಂಡ್ ಮಾಡಿದ್ದೀನಿ. ಬಟ್ ಅದು 3 lakh ಮೇಲೆ ಜಾಸ್ತಿ ವ್ಯೂಸ್ ಬಂತು 2 ವೀಡಿಯೋಸ್ಗೆ. ನನಗೆ ಖುಷಿ ఆయితు. బట్ ಹೊಸ సబ్స్క్రైబర్స్కోಸ್కర నేను ಹೇಳ್ತೀನಿ, కొత్త సబ్స్క్రైబర్స్కి చెప్తున్నా, నేను ఎంత కష్టపడి చేస్తున్నానో సోలోగా చేశాను, చాలా చేశాను. ಇನ್ಮೇಲೇನು ಇನ್ನೂ ಮಾಡಬೇಕು. ಇನ್ನೊಂದು ಇನ್ಸಿಡೆಂಟ್ ಆಗಿದೆ ಇದೇ ಥರ, ಸೌಜನ್ಯ ವಿಡಿಯೋ ಥರನೇ ಇನ್ನೊಂದು ವಿಡಿಯೋನೂ ಆಗಿದೆ. ಇನ್ನೊಂದು ಲೊಕೇಶನು ಇದೆ. ನನಗೆ ಜಾಸ್ತಿ ಕಾಮೆಂಟ್ಸ್ ಬಂತು, ಫೋನ್ ಕಾಲ್ಸ್ ಬರ್ತಿದೆ. ನಾನು ಎಲ್ಲ ತಿಳ್ಕೊಂಡೆ, ಆ ಲೊಕೇಶನ್ಗೆ ಹೋಗಬೇಕು. ಇವಾಗ ಒಂದು ಸ್ಕೂಲ್ಗೆ ಬಂದಿದ್ದೀನಿ. ನಿಯರ್ ಬೈ ಒಂದು ದೊಡ್ಡ ಸ್ಕೂಲ್ ಇದೆ, ಅದಕ್ಕೆ ನಿಯರ್ ಬೈ ಒಂದು ಲೊಕೇಶನ್ ಇದೆ. ಅಲ್ಲಿ ಪ್ರಾಸ್ಟಿಟ್ಯೂಟ್, ನೀವು ఓల్డ్ సబ్స్క్రైబర్స్కి ಗೊತ್ತಿರುತ್ತೆ, పాత సబ్స్క్రైబర్స్కి తెలిసింటుంది. ఆ లొకేషన్కి వచ్చాను. సో వీడియో చేయాలి, కానీ ఈ మ్యాటర్ మాత్రం నేను సపరేట్గా చేయాలనుకున్నా. సో చెప్పేశాను ಗಾಯ್ಸ್. ಅದೇ ಗಾಯ್ಸ್, ನೀವು ಏನಂತೀರಾ, ನಾನು ಮಾಡಿರೋದು ತಪ್ಪಂತೀರಾ? ಇನ್ನು ಬೇರೆ ಏನಂದರೆ, ನಾನು ಇಷ್ಟು ಮಾಡಿದ್ದೀನಲ್ವ, ಇಷ್ಟು ಯೂಟ್ಯೂಬರ್ಸು ಮಾಡಿದಾರಲ್ವ, ಮಾಡ್ತಾನೇ ಇದ್ದಾರಲ್ವ ಸೌಜನ್ಯ ಬಗ್ಗೆ. ಬಟ್ ನ್ಯಾಯಸ್ಥಾನ ಏನು ಮಾಡಿದೆ, ಕೊನೆಗೆ ಏನು ಕೊಟ್ಟಿದೆ ನಮಗೆ? ಇಷ್ಟು ಹೋರಾಟಕ್ಕೆ ನಮಗೆ ಲಾಸ್ಟಿಗೆ ಕೊಟ್ಟಿರೋದೇನು? ಯಾರು ಅಂತ ಆಚೆ ಬಂದಿದೆ, ಹೆಸರು ಏನು ಅಂತ ಆಚೆ ಬಂದಿದೆ, ಹೌದಾ ಅಲ್ವಾ? ನಿಮ್ಮ ಕರ್ನಾಟಕ ಅವ್ರಿಗೆ ಮಂಗಳೂರವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ಲೊಕೇಶನ್, ಪರ್ಟಿಕ್ಯುಲರ್ ಲೊಕೇಶನ್ ಅವ್ರಿಗೆ ಗೊತ್ತಿರುತ್ತೆ. ಆ ಯಾರು ಮಾಡಿರೋದು, ನನ್ನ ಮಗ ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ನ್ಯಾಯಸ್ಥಾನ ಮಾಡಿರೋ ತೀರ್ಪು ಏನು ಮತ್ತು ಹೋರಾಟನೂ ನಿಲ್ಲಿಸಿದ್ದಾರೆ. ಹೋರಾಟನೂ ಮಾಡಬಾರ್ದು ಅಂತ ನಿಲ್ಲಿಸ್ತು. ಮತ್ತು ಈ ಕೇಸ್ನ ಜಾಸ್ತಿ ಇನ್ಮೇಲೆ ಮಾತು ಬರಬಾರ್ದು, ಆ ಹೆಸರು ಅಂತ ಮಾಡಿದ್ದಾರೆ. ಅಂದರೆ ಎಷ್ಟು ಡೇಂಜರಸ್ ಸಿಚುವೇಷನಲ್ಲಿ ಇದೆ ನಮ್ಮ ಇಂಡಿಯನ್ ಕಲ್ಚರ್, ಇಂಡಿಯನ್ ಡೆಮೋಕ್ರಸಿ. ಅದು ಅನಿಸ್ತಿದೆ. ನಾವು ಇನ್ಮೇಲೆ ಪೊಲಿಟಿಕಲ್ ಲೀಡರ್ ಆಗಿ ಇದ್ರೇ ನಾವು ಪ್ರಶಾಂತವಾಗಿ ಇರ್ಬೋದೇನೋ ಅನಿಸ್ತಿದೆ. ನಾವು ಎಲ್ಲರೂ ಪೊಲಿಟಿಕಲ್ ಇದಕ್ಕೆ ಬರಬೇಕಂದ್ರೆ ಆಗಲ್ಲಲ್ವ. ಸೊ ಈ ಥರ ಏನು ಮಾಡೋದು? ಹಿಂದೆ ದೊಡ್ಡ ಕೈ ಇದ್ರೇ ನಾವು ಸೇಫ್ ಆಗ್ತೀವಿ. ಎಷ್ಟು ಕಷ್ಟ ಬಂದ್ರೂ, ಯಾವುದೇ ಪ್ರಾಬ್ಲಮ್ ಬಂದ್ರೂ ಹಿಂದೆ ದೊಡ್ಡ ಕೈ ಇರಬೇಕಂತೆ. ಅದು ನಮಗೆ ಆಗಲ್ಲಲ್ವ, ಎಲ್ಲರಿಗೂ ಮಿಡಲ್ ಕ್ಲಾಸ್ ನಾವು. ಸೊ ನೋಡೋಣ ಇನ್ಮೇಲೆ ಆ ಸೌಜನ್ಯ ಬಗ್ಗೆ ಇನ್ನೂ ಎಷ್ಟು ಹೋರಾಟ ಆಗುತ್ತೆ ಅಂತ. ನಾನು ಪ್ರತಿ ವೀಡಿಯೋದಲ್ಲಿ ಒಂದೇ ಹೇಳ್ತೀನಿ, ಪ್ರತಿ ವೀಡಿಯೋದಲ್ಲಿ ನಾನು ರೈಸ್ ಮಾಡ್ತಾನೆ ಇರ್ತೀನಿ ಸೌಜನ್ಯ ಬಗ್ಗೆ. ನಾನು జస్టిస్ ఫర్ సౌజన్య. ನೀವು ಕೂಡ కామెంటಲ್ಲಿ ಹೇಳ್ತಾನೆ ఇరి గైస్. మీరు కూడా కామెంట్లో చెప్తున్నానండి. ఇది షాక్. ನಾನು ఏంద్ర కదులుతా నాకు కంటికి స్పెట్స్ ఉంది కదా, రిఫ్లెక్షన్ వల్ల కనిపించలా, ఏదో పామేమో అనుకుంటే కనిపించింది కుక్క. నువ్వు కాదు, కెమెరా ಕನಿపించిందా? ನಾಯಿ ಗಾಯ್ಸ್. ನಾನು ಶಾಕು, ನನ್ನ ಕ್ಯಾಮ್ರಾಗೆ ಲೈಟಿಂಗ್ ಇದೆ ಅಲ್ವಾ, ನಾಯಿ ಶಾಕ್, ಹಾರ್ಟ್ ಅಟ್ಯಾಕ್ ಬಂತು. ಸ್ನೇಕು ದೆವ್ವ ಆದರೆ ಏನಾದರೂ ಭಯ ಬೀಳಿ ಇಲ್ಲೇ ಏನೋ ಶೂಟ್ ಮಾಡ್ಬೋದು. ಅದು ಸ್ನೇಕ್ ಆದರೆ ಇಲ್ಲೇ ಸತ್ತೋಗ್ತೀವಲ್ವಾ, ಅದೇ ಪ್ರಾಬ್ಲಮ್. ಅದೇ ಗಾಯ್ಸ್, ಏನಂದರೆ ನೀವು ಸೇಫಾಗಿರಿ ಹುಡುಗಿರೆಲ್ಲರೂ. ಎಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹುಡುಗಿರು ಎಷ್ಟು ಸ್ಟ್ರಾಂಗ್ ಇದ್ದರೆ ಅಷ್ಟು ಬೆಟರ್. ನಾವು ಎಷ್ಟು ಫೈಟ್ ಮಾಡಬೇಕು ಸಿಂಗಿಲಾಗಿ. ಯಾವ ಟೈಮಲ್ಲಿ ಈವ್ನಿಂಗ್ ಆದರೂ ಈ ಡಾರ್ಕ್ ಆ ಲೊಕೇಶನ್ ನಾನು ಬಂದಿದ್ದೀನಲ್ವ, ರಿಟರ್ನ್ ಬರುವಾಗ ನನಗೆ ಗೊತ್ತಾಯಿತು ಹೆಂಗೆ ಇದೆ ಆ ಲೊಕೇಶನ್ ಅಂತ. ಬೈಕಲ್ಲಿ ಬರ್ತಿರುವಾಗ ಆ ಡೇಂಜರಸ್ ಲೊಕೇಶನ್, ಮಿಡ್ ನೈಟಲ್ಲಿ ಟ್ರಾವೆಲಿಂಗು, ಹೆಂಗೆ ಆ ಹುಡುಗಿ ಹೆಂಗೆ ಅಷ್ಟು ದೂರ ನಡ್ಕೊಂಡು ಹೋಗೋದು ಮನೆ ಪ್ರತಿದಿನ, ಅದು ನೋಡಿಕೊಂಡು ಅವ್ರನ್ನ ಎಸ್ಕೇಪ್ ಮಾಡಿದ್ದಾರೆ. ಅದು ದಿನ ಹೋಗೋದು ನೋಡಿಕೊಂಡು ಇವ್ರಿಗೆ ಯಾರೂ ಇರಲ್ಲ, ಈ ಗ್ಯಾಪಲ್ಲಿ ಎತ್ತಾಕೊಂಡು ಹೋಗ್ಬೋದು ಅಂತ. ಸೊ ಅದೇ ಪ್ಲ್ಯಾನ್ ಮಾಡಿ ಕೊನೆಗೆ ಆ ಹುಡುಗಿನ ಹೆಂಗೆ ಸಾಯಿಸಿದ್ರು. ನನಗೆ ಮೊನ್ನೆ ಬಂದಿರೋ ನ್ಯೂಸ್ ನೋಡಿದ ಮೇಲೆ ನನಗೆ ಅಳುನೇ ಬಂತು ಗೈಸ್. ಯಾವ ಥರ ಅವ್ರ ಅಮ್ಮ ನಿಂತ್ಕೊಂಡು ಅಳ್ತಿದ್ರೆ ನನಗೆ ಒಂಥರ ಅನಿಸ್ತು. ನನ್ನ ಹತ್ರ ಆ ಥರ ಆ ಸಿಚುವೇಶನ್ ಬಂದಿಲ್ಲ. ಅವರು ಜಾಸ್ತಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಬೇರೆ ಯೂಟ್ಯೂಬರ್ ಬಂದ ಮೇಲೆ
ಫುಲ್ಲು ಅಲೋದು ಸ್ಟಾರ್ಟ್ ಆದಮೇಲೆ ನನಗೆ ಹೋಯಿತು. ನಾನು ಇದ್ರ ಬಗ್ಗೆ ಮತ್ತೆ ಮಾತಾಡಬೇಕು ಅಂದ್ಕೊಂಡೆ. ಗಾಯ್ಸ್, ಯಾರು ನಂಬ್ತಿರೋ ಬಿಡ್ತಿರೋ, ನನ್ನ ವೀಡಿಯೋದಲ್ಲಿ ಆಗಿರೋ ಇನ್ಸಿಡೆಂಟ್ ಮಾತ್ರ ನಾನು ಇರೋದೇ ಇಟ್ಟಿದ್ದೀನಿ. ಯಾವುದು ನಾನು ಒಂದು ಶಾರ್ಟ್ನೂ ಕಟ್ ಮಾಡಿಲ್ಲ. ಪ್ರತಿಯೊಂದು ಫಸ್ಟಿಂದ ಎಂಡ್ವರೆಗೂ ಹಂಗೆ ಆಗಿದ್ದೀನಿ. ನೀವು ನೋಡಿದ್ದೀರಾ. ಅದು ಯಾರಾದರೂ ನೆಗೆಟಿವ್ ಆಗಿ ಅಂದ್ಕೊಳ್ಳಿ, ಪಾಸಿಟಿವ್ ಅಂದ್ಕೊಳ್ಳಿ, ಬಟ್ ನಾನು ಒಂದು ರೇಸ್ ಮಾಡಬೇಕು ಅಂದ್ಕೊಂಡೆ. ಬಟ್ ಆಗಿದೆ. ನನಗೆ ಕ್ಯಾಮ್ರಾ ಮೇಲೆ ಹೋಗಿರೋದು ಅದು ಹುಲಾನ ನಿಜವಾಗ್ಲೂ ಅದೇ ಸೌಜನ್ಯ ಅಂತ ನನಗೆ 50-50 ಚಾನ್ಸಸ್. ಅದು ಏನೇ ಆಗಲಿ, ನನಗೆ ಆಗಿರೋ ಇನ್ಸಿಡೆಂಟ್ ಮಾತ್ರ ಆ ಸೌಂಡ್ಸು ಸಡನ್ನಾಗಿ ಏನೋ ಹುಳ ಸೌಂಡ್ ಥರ ಬಂತು. ಅದು ರಿಯಲ್ವಾಗಿ ಒಂದು ಮನುಷ್ಯ ಆತ್ಮನೋ ಸಮಥಿಂಗ್ ಗೊತ್ತಿಲ್ಲ, ಬಟ್ ಅವ್ರು ಮಾತ್ರ ಆತ್ಮ ಅನ್ನಬಾರ್ದು, ಒಂದು ದೈವ ಆಗಿದ್ದಾರೆ ಅಂದ್ಕೊತಿದ್ದೀನಿ. ಸೊ ಅವರಿಂದನೇ ಏನಾದರೂ ಎಷ್ಟು ಆ ಥರ ಇನ್ಸಿಡೆಂಟ್ ಆಗಿದೆಯೋ ಕೇಸಸ್ಸು ಅದೆಲ್ಲ ఆచೆ బరಬೇಕು ఆ ಹುಡುಗಿಯಿಂದ అనుకుంటుంది. అదే గైస్. ఓకే గైస్, ఉంటాను నేను. అందరికీ ఇంకా మీదట మంచి మంచి వీడియోస్ వస్తాయి. మంచి మంచి వీడియోలు చేయబోతున్నా. ఓకేనా, బాయ్.